ಇನ್ನು ಟಾಕ್ಸಿಕ್ ರಿಲೀಸ್ಗೆ 2 ದಿನ ಬಾಕಿ ಇದೆ. ಇಷ್ಟರಲ್ಲಾಗಲೇ ಈಗ ಲೆಕ್ಕಾಚಾರಗಳು ಶುರುವಾಗ್ತಾ ಇದೆ. ಟಾಕ್ಸಿಕ್ ರಿಲೀಸ್ ಆದಮೇಲೆ ಎಷ್ಟು ಕೋಟಿ ಸಂಪಾದನೆ ಮಾಡುತ್ತೆ, ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಕೊಳ್ಳೆ ಹೊಡಿಬೋದು ಅನ್ನುವಂತಹ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಹಣದ ಹೊಳೆಯನ್ನೇ ಹರಿಸುವಂತಹ ಸೂಚನೆ ಕೂಡ ಸಿಗ್ತಾ ಇದೆ. ಇನ್ನು ಟಾಕ್ಸಿಕ್ ಅದೆಷ್ಟು ಕೋಟಿ ಸಂಪಾದನೆ ಮಾಡುತ್ತೆ ಗೊತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯುತ್ತಾ ಟಾಕ್ಸಿಕ್ ಸಿನಿಮಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಇದೆ. ಹಣದ ಹೊಳೆಯನ್ನೇ ಹರಿಸುತ್ತಾ ಯಶ್ ನಟನೆಯ ಟಾಕ್ಸಿಕ್ ಮೂವಿ 1000 ಕೋಟಿ ಅಲ್ಲ, ಹಾಗಾದ್ರೆ ಅದೆಷ್ಟು 1000 ಕೋಟಿ? ಏನಿದು ಟಾಕ್ಸಿಕ್ ಸಿನಿಮಾ ಬಾಕ್ಸ್ ಆಫೀಸ್ನ ಲೆಕ್ಕಾಚಾರ? ಹೊಸ ಲೆಕ್ಕಾಚಾರವನ್ನ ಶುರುವಾಗ್ತಾ ಇರುವಂಥದ್ದು ಎಲ್ಲೆಲ್ಲೂ ಕೂಡ ಧೂಳೆಬ್ಬಿಸ್ತಾ ಇದೆ. ರಾಜಕಾರಣಿ ಮಲ್ಲಾರೆಡ್ಡಿ ನುಡಿದಿರುವಂತಹ ಭವಿಷ್ಯ. ತೆಲಂಗಾಣದ ರಾಜಕಾರಣಿಯವರು ಟಾಕ್ಸಿಕ್ ಅದೆಷ್ಟು ಕೋಟಿ ಸಂಪಾದನೆ ಮಾಡುತ್ತೆ ಅನ್ನುವಂತಹ ಲೆಕ್ಕಾಚಾರ ಈಗ ಶುರುವಾಗ್ತಾ ಇದೆ. ರಿಲೀಸ್ಗೆ ಇನ್ನು 2 ದಿನ ಬಾಕಿ, ಅಷ್ಟರಲ್ಲೇ ಈಗ ಲೆಕ್ಕಾಚಾರ ಶುರುವಾಗಿರುವಂಥದ್ದು. ಅಷ್ಟರ ಮಟ್ಟಿಗೆ ಹೈಪ್ ಇದೆ ನಿಜ. ಹಣದ ಹೊಳೆಯನ್ನೇ ಹರಿಸುತ್ತಾ ಹಾಗಿದ್ರೆ ಯಶ್ ನಟನೆಯ ಟಾಕ್ಸಿಕ್ ಮೂವಿ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇತ್ತ 1000 ಕೋಟಿ ಅಲ್ಲ, ಇನ್ನೂ ಹೆಚ್ಚಿನ 1000 ಕೋಟಿ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ನೋಡಿ, 2 ದಿನ ಬಾಕಿ ಉಳಿದಿರುವಂಥದ್ದು, ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಕನ್ನಡಿಗರು ಸೇರಿದಂತೆ ಯಶ್ ಅಭಿಮಾನಿಗಳು ಕೂಡ ಕಾತರರಾಗಿದ್ದಾರೆ. ಟಾಕ್ಸಿಕ್ಗೆ ಇನ್ನೇನು 2 ದಿನ ಬಾಕಿ ಇರುವಂಥದ್ದು. ಅಷ್ಟರಲ್ಲೇ ಈಗ ಹೊಸ ಲೆಕ್ಕಾಚಾರ, ಅದರಲ್ಲೂ ಕೂಡ ತೆಲಂಗಾಣದ ರಾಜಕಾರಣಿ ಹೊಸ ಭವಿಷ್ಯವನ್ನ ಕೂಡ ಈಗಾಗಲೇ ಯಶ್ 1000 ಕೋಟಿ ಒಡೆಯ 1250 ಕೋಟಿ ಗಳಿಸ್ತು KGF 2. ಈಗ ಇದರ ಲೆಕ್ಕಾಚಾರ ಹಾಕೋಕ್ ನೋಡಿದ್ರೆ ಅಭಿಮಾನಿಗಳು ಇನ್ನಷ್ಟು ಹೆಚ್ಚಿಗೆ ಆಗಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಭಾರಿ ಫಾಲೋವರ್ಸ್ ಹೆಚ್ಚಿಗೆ ಆಗಿದ್ದಾರೆ. ಸೊ ಎಲ್ಲಲ್ಲಿ ಈಗಾಗಲೇ ಟಿಕೆಟೇ ಕರ್ನಾಟಕದಲ್ಲಿ ಇಷ್ಟೊಂದು ಸೇಲ್ ಆಗ್ತಾ ಇದೆ ಅಂದ್ರೆ ಇನ್ನ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಆಗಿದೆ ಯಶ್ ಅವರು. ಸೊ 2000 ದಂಗಲ್ ಮೀರಿಸುವಂತ ರೇಟ್ ಆದ್ರೂ ಪರವಾಗಿಲ್ಲ ಅಂತ ಎಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇರುವಂಥದ್ದು. ಭಾರತೀಯ ಚಿತ್ರರಂಗದಲ್ಲಿ ಟಾಕ್ಸಿಕ್ ಸುನಾಮಿ ಎಬ್ಬಿಸುತ್ತದೆ. ಭಾರತೀಯ ಚಿತ್ರರಂಗದಲ್ಲಿ ಟಾಕ್ಸಿಕ್ ಸುನಾಮಿ ಎಬ್ಬಿಸುತ್ತೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಬರೋ ದಾಖಲೆಗಳನ್ನೆಲ್ಲ ಚಿಂದಿ ಉಡಾಯಿಸುತ್ತೆ ಟಾಕ್ಸಿಕ್ ಸಿನಿಮಾ. ಅನಿಮಲ್ ದಾಖಲೆಯನ್ನೇ ಪುಡಿ ಪುಡಿ ಮಾಡುತ್ತೆ ಟಾಕ್ಸಿಕ್ ಸಿನಿಮಾ ಅಂತ ಹೇಳಲಾಗ್ತಾ ಇದೆ. ಯಶ್ ಟಾಕ್ಸಿಕ್ ಚರಿತ್ರೆಯನ್ನ ಸೃಷ್ಟಿಸೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಸುನಾಮಿ ಎಬ್ಬಿಸಲಿದೆ ಟಾಕ್ಸಿಕ್ ಸಿನಿಮಾ. ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ರಾಜಕಾರಣಿ ಮಲ್ಲಾರೆಡ್ಡಿ ಭವಿಷ್ಯವನ್ನ ನುಡಿದಿದ್ದಾರೆ. ಸ್ಯಾಂಡಲ್ವುಡ್ ಟು ಟಾಲಿವುಡ್ ವರೆಗೆ ಸೌಂಡ್ ಮಾಡ್ತಾ ಇದೆ ಭವಿಷ್ಯ. ತಮ್ಮದೇ ಸ್ಟೈಲ್ ನಲ್ಲಿ ಪಂಚ್ ಡೈಲಾಗ್ ಅನ್ನ ಹೊಡೆದಿದ್ದಾರೆ ಮಲ್ಲಾರೆಡ್ಡಿ ಅವರು. ಭಾರತೀಯ ಚಿತ್ರರಂಗದಲ್ಲಿ ಹೊಸ ಸುನಾಮಿಯನ್ನ ಸೃಷ್ಟಿಸುತ್ತೆ, ಜೊತೆಗೆ ಬರೋ ಎಲ್ಲ ದಾಖಲೆಗಳನ್ನ ಚಿಂದಿ ಉಡಾಯಿಸುತ್ತೆ. ಅನಿಮಲ್ ಒಂದು ಇದನ್ನ ಹೇಳಿದ್ರು ಅವರು, ಇಷ್ಟು ಕೋಟಿ ಸಂಪಾದನೆ ಮಾಡುತ್ತೆ, 1000 ಕೋಟಿ ಸಂಪಾದನೆ ಮಾಡುತ್ತೆ ಅಂತ ಮಲ್ಲಾರೆಡ್ಡಿ ಅವರು ಆಗ ಭವಿಷ್ಯವನ್ನ ನುಡಿದ್ರು. ಬಟ್ 1000 ಕೋಟಿ ಆಗ್ಲಿಲ್ಲ ಅನಿಮಲ್ದು, 600 ಚಿಲ್ಲರೆ ಏನೋ ಕೋಟಿ ಆಯ್ತು. ಬಟ್ ಆಗ್ಲೇ ಯಶ್ ಅವ್ರಿಗೆ ನಿಮ್ಗೆ ಗೊತ್ತೇ ಇದೆ, ಅವ್ರದ್ದೊಂದು ರೇಂಜೇ ಬೇರೆ. ಈಗ ರಾಮಾಯಣದಲ್ಲೂ ಸಹಿತ ರಾಮನಿಗೆ ಅಷ್ಟೊಂದು ವ್ಯಾಲ್ಯೂ ಇಲ್ಲ, ರಾವಣನಿಗೆ ಅಷ್ಟೊಂದು ವ್ಯಾಲ್ಯೂ ಬರೋ ರೀತಿ ನಟನೆ ಮಾಡಿದ್ದಾರೆ ಯಶ್ ಅವರು. ಸೊ ನಿಜಕ್ಕೂ ಈಗ ಸಾಲು ಸಿನಿಮಾಗಳಿದೆ ಯಶ್ ಅವರ ಕೈಯಲ್ಲಿ. ಟಾಕ್ಸಿಕ್ ಒಂದೇ ಮೂಲ ಮಾಡ್ಕೊಂಡು ಹೇಳೋದಾದ್ರೆ ಈ ಸಾರಿ ಅವ್ರದ್ದು 2000 ಕೋಟಿ ಅಧಿಕ ಮೀರ್ಬೋದು ಅನ್ನೋ ನಿರೀಕ್ಷೆ ನಂದಂತೂ ಇದೆ. ಅಭಿಮಾನಿಗಳಲ್ಲೂ ಕೂಡ ಅದೇ ಇರ್ಬೋದು ಅನ್ಸುತ್ತೆ. ನಮಗೂ ಕೂಡ ಅದೇ ಇರುವಂತದ್ದು. ಯಾಕಂತಂದ್ರೆ ಕನ್ನಡ ಚಿತ್ರರಂಗ ಬೆಳಿಬೇಕು, ಜೊತೆಗೆ ಒಳ್ಳೆಯ ಕಲೆಕ್ಷನ್ ಆಗಬೇಕು ಅನ್ನುವಂಥದ್ದು ಕೂಡ. ಇದೇ ವಿಚಾರಕ್ಕೆ ಮತ್ತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇರುವಂಥದ್ದು. ಟಾಕ್ಸಿಕ್ ಎಷ್ಟು ಕಲೆಕ್ಷನ್ ಕೊಡುತ್ತೆ ಗೊತ್ತಾ ಅಣ್ಣ ನಿಮಗೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಟಾಕ್ಸಿಕ್ ಎಷ್ಟು ಕಲೆಕ್ಷನ್ ಕೊಡುತ್ತೆ ಗೊತ್ತಾ ಅಣ್ಣ? ನಾನು ಅನಿಮಲ್ 1000 ಕೋಟಿ ಕಲೆಕ್ಷನ್ ಆಗುತ್ತೆ ಅಂತ ಹೇಳಿದ್ದೆ. ನಾನು ಹೇಳಿದಂತೆ ಅನಿಮಲ್ ಸಿನಿಮಾ ಕಲೆಕ್ಷನ್ ಮಾಡ್ತು. ಟಾಕ್ಸಿಕ್ ಇದೀಗ ಅನಿಮಲ್ ಪ್ರಪಂಚದಾದ್ಯಂತ ಬೃಹತ್ ಕಲೆಕ್ಷನ್ ಅನ್ನ ಕೂಡ ಮಾಡಿತ್ತು. ಟಾಕ್ಸಿಕ್ ಅದರ 2ರಷ್ಟು ಗಳಿಕೆ ಕಾಣಲಿದೆ ಅಂತ ಮಲ್ಲಾರೆಡ್ಡಿ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ವೇದಿಕೆಯಲ್ಲಿ. ಈಗ ಹೇಳ್ತೀನಿ ನೋಡಿ, ನಿಮಗೆ ಈ ದೊಡ್ಡ ಸಿನಿಮಾದಿಂದ ದುಡ್ಡು ಬರುತ್ತೆ. 1000 ಅಲ್ಲ, 2100 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುತ್ತೆ ಅಂತ ಹೇಳಿದ್ದಾರೆ. ವೆಂಕಟಣ್ಣ, ನಿಮಗೆ ಟಾಕ್ಸಿಕ್ ನಿಂದ ದುಡ್ಡು ಬರುತ್ತೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಟಾಕ್ಸಿಕ್ ಸಿನಿಮಾದಿಂದ ನೀವು ಚೆನ್ನಾಗಿ ದುಡ್ಡು ಮಾಡ್ತೀರಿ. ಸಂಚಲನ ಸೃಷ್ಟಿಸಿದ ರಾಜಕಾರಣಿ ಮಲ್ಲಾರೆಡ್ಡಿ ಅವರ ಭವಿಷ್ಯ. ಸೋಷಿಯಲ್ ಮೀಡಿಯಾದಲ್ಲಿ ಮಲ್ಲಾರೆಡ್ಡಿ ಅವರ ಡೈಲಾಗ್ ಈಗ ವೈರಲ್ ಆಗ್ತಾ ಇದೆ.
అన్నా నీకు ఎంత కలెక్షన్ వస్తుంది గుర్తా అన్న నీకు? యానిమల్కు 1000 చెప్పిన 1000 వచ్చిందన్నా. నీకు 2100 వస్తుందన్నా. 2100 నీకు పైసలే పైసలు పైసలే పైసలు పైసలే పైసలు. వెంకటన్న తన మస్తు పైసలు అయిపోతాయి అన్నా. వేసన్న ఒక్కసారి రాన్న నా ఎంబడి ఒక్క ఫోటోది వేసన్న. ఒక్కసారి నా పిల్లలు చూస్తారన్నా, నా ఎంబడి చూస్తారన్నా. రాన్న ఒక్క నిమిషం. ఎస్ ఎస్ అన్నా నీకు ఎంత కలెక్షన్ వస్తుంది గుర్తా అన్న నీకు? యానిమల్కు 1000 చెప్పిన 1000 వచ్చిందన్నా. నీకు 2100 వస్తుందన్నా. 2100 నీకు పైసలే పైసలు పైసలే పైసలు పైసలే పైసలు. వెంకటన్న తన మస్తు పైసలు అయిపోతాయి అన్నా. వేసన్న ఒక్కసారి రాన్న నా ఎంబడి ఒక్క ఫోటోది వేసన్న. ఒక్కసారి నా పిల్లలు చూస్తారన్నా, నా ఎంబడి చూస్తారన్నా. రాన్న ఒక్క నిమిషం. ఎస్ ఎస్ అన్నా